ಮೇಡಮ್, ಸುಪ್ರೀಂ ಕೋರ್ಟ್ಗೆ ಬಂದಿದ್ರಿ ನೀವು, ನಿಮ್ದು ಪ್ರಕರಣ ಏನು ಮತ್ತೆ ನಿನ್ನೆ ಏನು ಆದೇಶ ಆಯ್ತು, ಮುಂದೆ ಏನಾಗುತ್ತೆ ಒಂಚೂರು ಅದ್ರ ಬಗ್ಗೆ? ಸರಿ, ಎಲ್ರಿಗೂ ಗೊತ್ತಿರುವಂತದ್ದೇ, ರಾಜ್ಯದಲ್ಲಿ ಬಹಳಷ್ಟು ಸಂಚಲನ ಮೂಡಿಸಿತ್ತು. ಮತ್ತೆ ಒಂದು ಏನು ಯಾರಿಗೂ ಆಗ್ಬಾರ್ದು ಏನು ಹೆಣ್ಮಕ್ಳಿಗೆ ಒಂದು ಖಾಸಗಿ ವಿಡಿಯೋ ವೈರಲ್ ಆಗಿತ್ತು. ಸೊ ಇದ್ರ ಸಂಬಂಧಪಟ್ಟಂಗೆ ನಾನು ಒಂದು ಅತ್ಯಾಚಾರ ಪ್ರಕರಣವನ್ನ ಜುಲೈ 23ನೇ ತಾರೀಕು 2022ರಲ್ಲಿ ನಾನು APMC ಪೊಲೀಸ್ ಠಾಣೆ ಬೆಳಗಾವಿಯಲ್ಲಿ ನಾನು ಪ್ರಕರಣವನ್ನ ದಾಖಲು ಮಾಡಿದ್ದೆ. ಆರೋಪಿ ಬಂದು ಬೆಳಗಾವಿಯ ಖಾನಾಪುರದಲ್ಲಿ ADH ಆಗಿರುವಂತಹ ರಾಜ್ಕುಮಾರ್ ಟಾಕ್ಲೆ ವಿರುದ್ಧ ನಾನು ಒಂದು ಅತ್ಯಾಚಾರ ಆರೋಪವನ್ನ ಹೊರಿಸಿ ಒಂದು ಕಂಪ್ಲೇಂಟ್ ನ ಲಾಂಚ್ ಮಾಡಿದ್ದೆ. ಆ ಕಂಪ್ಲೇಂಟ್ ಮೇಲೆ ಹೈಕೋರ್ಟ್ನಲ್ಲೂ ಕೂಡ, ಧಾರವಾಡ ಹೈಕೋರ್ಟ್ನಲ್ಲಿ ಕೂಡ ಆರ್ಗ್ಯುಮೆಂಟ್ಸ್ ಆಯಿತು. ಯಾಕೆ ಅಂತಂದ್ರೆ 376 ಅವರ ಮೇನ್ ವಾದ ಇದ್ದಿದ್ದು 376 ಅಟ್ರಾಕ್ಟ್ ಆಗಲ್ಲ, ಅತ್ಯಾಚಾರ ಅಟ್ರಾಕ್ಟ್ ಆಗಲ್ಲ. ಯಾಕೆ ಅಂದ್ರೆ ನಾವಿಬ್ರು ಅಡಲ್ಟ್ಸ್ ಇದ್ದೀವಿ, ಇದೊಂದು ಕನ್ಸೆಂಟ್ ಇದೆ ಅಂತ ಹೇಳಿ ಅವರ ವಾದವನ್ನ ಅವರು ಮಂಡಿಸಿದ್ರು. ಹೈಕೋರ್ಟ್ನಲ್ಲಿ ಶ್ರೀಯುತ ಗೌರವಾನ್ವಿತ ನ್ಯಾಯಾಧೀಶರಾದಂತಹ ಖಾಜಿ ಮೇಡಮ್ ಅವರು ಈ ಜಡ್ಜ್ಮೆಂಟ್ ನ ಮಾಡಿದ್ರು. ಹಾಗೇನೆ ಎಲ್ಲರಿಗೂ ಗೊತ್ತಿರುವಂತದ್ದೇ, ಇದು ಕೇಸ್ ಅಂಡ್ ಕೌಂಟರ್ ಕೇಸ್. ನನ್ನ ಮೇಲೂ ಕೂಡ ಅವರು ಎಕ್ಸ್ಟ್ರಾಕ್ಷನ್ ಅನ್ನುವಂತ ಒಂದು ಕಂಪ್ಲೇಂಟ್ ನ ಲಾಂಚ್ ಮಾಡಿದ್ರು. ಸೊ ಆ ಎಕ್ಸ್ಟ್ರಾಕ್ಷನ್ ಕೇಸ್ ಮತ್ತೆ ರೇಪ್ ಕೇಸ್ ಎರಡನ್ನೂ ಕೂಲಂಕುಷವಾಗಿ ಪೊಲೀಸರು 11 ತಿಂಗಳ ಕಾಲ ತನಿಖೆಯನ್ನ ಮಾಡಿ ಇದು ಎಕ್ಸ್ಟ್ರಾಕ್ಷನ್ ಅನ್ನೋದು ಒಂದು ಸುಳ್ಳು ದೂರು ಅಂತ ಹೇಳಿ ಬಿ ರಿಪೋರ್ಟ್ ನ ಹಾಕಿರುವಂತದ್ದು. ಮತ್ತೆ ನನ್ನ ಕೇಸ್ ನ ಚಾರ್ಜ್ ಶೀಟ್ ನ ರೆಡಿ ಮಾಡಿದ್ರು. ಬಟ್ ಚಾರ್ಜ್ ಶೀಟ್ ಫೈಲಿಂಗ್ ಆಗಿರ್ಲಿಲ್ಲ. ಯಾಕೆ ಅಂತಂದ್ರೆ ಕೋರ್ಟ್ ಇಂಟ್ರಿಮ್ ಸ್ಟೇ ಕೊಟ್ಟಿದ್ರಿಂದ. ಅದಾದ್ಮೇಲೆ ಧಾರವಾಡ ಹೈಕೋರ್ಟ್ ಇಲ್ಲ, ಈ ಪ್ರಕರಣದಲ್ಲಿ ಈ ಹೆಣ್ಮಗ್ಳಿಗೆ ನ್ಯಾಯ ಸಿಗ್ಬೇಕಾಗಿದೆ, ಇದೊಂದು ಅತ್ಯಾಚಾರನೇ, ಆಕೆ ಅಡಲ್ಟ್ ಇರ್ಬೋದು, ಆಕೆ ಆದ್ರೆ ಮಾನಸಿಕವಾಗಿ ಆತನ ಗಂಡ ಅಂತ ಒಪ್ಪಿಕೊಂಡು, ಮಾನಸಿಕವಾಗಿ ಹಾಗೂ ದೈವಿಕವಾಗಿ ಆತನ ಗಂಡ ಅಂತ ಒಪ್ಪಿರೋದ್ರಿಂದ ಆಕೆ ಕನ್ಸೆಂಟ್ ಕೊಟ್ಟಿದ್ದಾಳೆ. ಇಲ್ಲ ಅಂತಂದ್ರೆ ಆಕೆ ನ್ಯಾಯಸಮ್ಮತವಾಗಿಲ್ಲ, ಆಕೆ ಕೊಟ್ಟಿದ್ದು ಒಂದು ಮೋಸದಿಂದ ಅದು ಅವಳು ಕನ್ಸೆಂಟ್ ನ ಕೊಟ್ಟಿದ್ದು. ಸೊ ಇದು ನ್ಯಾಯತ್ವವಾಗಿ ಬರಲ್ಲ. ಯಾವಾಗ್ಲೂ ಅತ್ಯಾಚಾರ ಪ್ರಕರಣ 3 ವಿಧದಲ್ಲಿ ತೀರ್ಮಾನ ಆಗ್ತದೆ. ಒಂದು ಫಿಯರ್ ಅಲ್ಲಿ, ಇನ್ನೊಂದು ಇಂಜುರಿ, ಇನ್ನೊಂದು ಮಿಸ್ಕನ್ಸೆಪ್ಷುಯಲ್ ಆಫ್ ಫ್ಯಾಕ್ಟ್ಸ್. ಈ ಮೂರನ್ನು ಮೇಜರ್ ಆಸ್ಪೆಕ್ಟ್ಸ್ ನ ಥಿಂಕ್ ಮಾಡಿ ಇದು ಮಿಸ್ಕನ್ಸೆಪ್ಷುಯಲ್ ಫ್ಯಾಕ್ಟ್ಸ್ ಅಲ್ಲಿ ಬರುತ್ತೆ, ಇದನ್ನ ಅತ್ಯಾಚಾರ ಅಂತಾನೆ ನಾವು ಪರಿಗಣಿಸಬೇಕು ಅಂತ ಹೇಳಿ ನನ್ಗೆ ಅಲ್ಲಿ ಒಂದು ಜಯ ಸಿಕ್ಕಿತ್ತು. ಅಲ್ಲಿ ನನ್ನ ಪರವಾಗಿ ಶ್ರೀಯುತ ಬಬ್ಲಾದಿ ಸರ್ ಅವರು, ಮತ್ತೆ ಅಲಯ ಶಿರ್ಗುಪ್ಪಿ ಅವರು, ಚೇತನಾ ಅವರು, ಮತ್ತೆ KS ಪಾಟೀಲ್ ಅವರು, ಹಾಗೆ ಸದಾನಂದನ್ ಅವರು, ಮತ್ತೆ ಇನ್ನ ಸ್ಟೇಟ್ ಇಂದ ಹೈಕೋರ್ಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗಿರಿಜಾ ಮೇಡಮ್ ಅವರು ರೆಪ್ರೆಸೆಂಟ್ ಮಾಡಿದ್ರು. ನಾವು ಮೊದಲನೇ ಹಂತದಲ್ಲಿ ಜಯವನ್ನು ಪಡೆದಿದ್ವಿ. ಅದಾದ ನಂತರ ಆರೋಪಿ ಮತ್ತೆ ಆರ್ಡರ್ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ನ ಬಂದಿದ್ದಂತದ್ದು. ಅಪೀಲ್ ಬಂದಂತ ಸಂದರ್ಭದಲ್ಲಿ ಅದನ್ನ ಈಗ ಆಲ್ರೆಡಿ ನವೆಂಬರ್ ಅಲ್ಲೇ ಇದು ಆಗಿತ್ತು ಸರ್, ನವೆಂಬರ್ ಅಲ್ಲೇ ತೀರ್ಮಾನ ಆಗ್ಬೇಕಾಗಿತ್ತು. ಜಸ್ಟಿಸ್ ದ ಹಾನರಬಲ್ ಜಸ್ಟಿಸ್ CT ರವಿಕುಮಾರ್ ಸರ್ ಹಾಗೆ ಹಾನರಬಲ್ ಜಸ್ಟಿಸ್ ಸಂಜಯ್ ಕುಮಾರ್ ಸರ್ ಅವರ ಬೆಂಚ್ ನಲ್ಲಿ ಇದು ಆಲ್ರೆಡಿ ಆಗಿತ್ತು. ಬಟ್ ಆದ್ರೂ ಒಂದು ಅವಕಾಶನ ಕೊಟ್ಟಿದ್ರು. ಒಬ್ಬ ಸರ್ಕಾರಿ ನೌಕರನಾಗಿ ಇನ್ನೊಂದು ರಿಲೇಶನ್ಶಿಪ್ ಮಾಡೋದೇ ತಪ್ಪು, ಅದನ್ನ ಎಕ್ಸ್ಪೋಸ್ ಮಾಡಿದ್ ಇನ್ನ ತಪ್ಪು. ಸೊ ಈ ಪಿಟಿಷನ್ ನಡೆಸಬೇಕಾ ಬೇಡವಾ ಅನ್ನೋದ ವಿಚಾರ ಮಾಡಿ ನೀವು ತೀರ್ಮಾನ ಮಾಡಿ. ಯಾಕಂದ್ರೆ ಒಂದು ವಿಡ್ರಾವಲ್ಗೆ ಒಂದು ಅವಕಾಶವನ್ನು ಕೊಟ್ಟಿದ್ರು. ಆದ್ರೂ ಅವರ ವಾದ ಬಹಳ ಸ್ಪಷ್ಟವಾಗಿತ್ತು, ಇಲ್ಲ ಇದು ಅತ್ಯಾಚಾರ ನಿಲ್ಲಲ್ಲ. ಯಾಕೆ ಅಂತಂದ್ರೆ ಸಾಕಷ್ಟು ಅಡಲ್ಟ್ಸ್ ಅಂತ ಬಂದ ತಕ್ಷಣ ಅತ್ಯಾಚಾರ ನಿಲ್ಲಲ್ಲ. ಯಾಕಂದ್ರೆ ಇಬ್ರು ಏಜ್ಡ್ ಇದಾರೆ, ಇಬ್ರು ವಯಸ್ಸಿಗೆ ಬಂದಿದ್ದಾರೆ, ಏನೋ ಅವ್ರವ್ರು ಇದ್ ಮಾಡ್ಕೊಂಡಿರ್ತಾರೆ, 376 ಅಟ್ರಾಕ್ಟ್ ಆಗಲ್ಲ ಅನ್ನೋ ಭ್ರಮೆ ಎಲ್ಲರಲ್ಲೂ ಇದೆ. ಯಾಕಂದ್ರೆ ಅದಕ್ಕೆ ಪೂರಕವಾದಂತ ಸಾಕಷ್ಟು ಜಡ್ಜ್ಮೆಂಟ್ ಇದೆ. ಅದರಲ್ಲೂ ಭಜನ್ಲಾಲ್ ವರ್ಸಸ್ ದಿ ಸ್ಟೇಟ್ ಆಫ್ ಹರಿಯಾಣ, ಆ ಜಡ್ಜ್ಮೆಂಟ್ ಇಂದ ಸಾಕಷ್ಟು ಜನಕ್ಕೆ ತೊಂದರೆ ಆಗಿದೆ. ಆದ್ರೆ ಅದ್ರ ಸರ್ಕಮ್ಟೆನ್ಸ್ ಫ್ಯಾಕ್ಟ್ಸ್ ಬೇರೆ ಇದೆ. ಸೊ ಪ್ರತಿಯೊಂದನ್ನ ಕೂಲಂಕುಷವಾಗಿ ಪರಿಗಣಿಸಿ ಈ ನನ್ನ ಪ್ರಕರಣದಲ್ಲಿ ಕೂಡ ಇದು ಒಂದು 376 ನಾನು ಇದು ತೆಗಿಬಾರ್ದು ಅಂತ ಹೇಳಿ ನೆನ್ನೆ ಜಡ್ಜ್ಮೆಂಟ್ ಆಯ್ತು ಸರ್. ಸುಮಾರು 2 ಗಂಟೆಗಳ ಕಾಲ ವಾದವನ್ನು ಮಂಡಿಸಿದ್ರು. ಸಮರ್ಪಕವಾಗಿ ಹೇಳಬೇಕು ಅಂದ್ರೆ ಸರ್ಕಾರಿ ವಕೀಲರನ್ನ ನಾನು ಅಭಿನಂದಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸ್ಟೇಟ್ ಹ್ಯಾವ್ ಟೇಕನ್ ದಿಸ್ ಕೇಸ್ ವೆರಿ ಸೀರಿಯಸ್ಲಿ. ಕರ್ನಾಟಕ ಸ್ಟೇಟ್ ವಕೀಲರು ಏನಿದ್ರು ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡ್ರು. ನನ್ನ ಪರವಾಗಿ ಪ್ರೈವೇಟ್ ಅಡ್ವೊಕೇಟ್ಸ್ ಆಗಿ ರೆಸ್ಪಾಂಡೆಂಟ್ಸ್ ಆಗಿ ನಮಿತ್ ಸಕ್ಸೇನಾ ಸರ್ ಹಾಗೆ ಶೌರ್ಯ ಅವರು ರೆಪ್ರೆಸೆಂಟ್ ಮಾಡಿದ್ರು. ಇನ್ನ ಗವರ್ಮೆಂಟ್ ಇಂದ ಅಡಿಷನಲ್ ಅಡ್ವೊಕೇಟ್ ಜನರಲ್ ಮೊಹಮ್ಮದ್ ಅಲಿ ಅವರು, ಮತ್ತೆ ಅಡಿಷನಲ್ ಅಡ್ವೊಕೇಟ್ ಜನರಲ್ ನಿಶಾಂತ್ ಪಾಟೀಲ್ ಅವರು, ಸಾಲಿಸಿಟರ್ ಆದಂತ ರಘುಪತಿ ಭಟ್ ಅವರು, ಈಶಾ ಬಾಕ್ಷಿ ಅವರು, ಮತ್ತೆ ಆದಿತ್ಯ, ಮತ್ತೆ ಇನ್ನು ಸಾಕಷ್ಟು ಜನ ಗವರ್ಮೆಂಟ್ ವಕೀಲರು ತುಂಬಾ ನಿಜಾಗ್ಲೂ ಹೇಳ್ಬೇಕು ಒಂದು ಟೀಮ್ ಆಗಿ 13 ಇಂದ 14 ಜನ ಟೀಮ್ ಆಗಿ ನಿಂತು ಒಂದು ಸ್ಟೇಟ್ ಪರವಾಗಿ ಬಹಳಷ್ಟು ಚೆನ್ನಾಗಿ ವಾದವನ್ನ ಮಂಡಿಸಿದ್ರು. ಹಾಗೆ ಮಾಡಿದ್ಮೇಲೆ ಪೋಸ್ಟ್ ಲಂಚ್ ಆರ್ಡರ್ ವಾಸ್ ರಿಸರ್ವ್ಡ್, ಆರ್ಡರ್ನ ರಿಸರ್ವೇಶನ್ ಮಾಡಿದ್ರು. ಪೋಸ್ಟ್ ಲಂಚ್ ಮತ್ತೆ ಅದನ್ನ ಡಿಸ್ಮಿಸ್ ನ ಮಾಡಿ, ಇಲ್ಲ ಈಕೆಗೆ ಆಕೆ ಕನ್ಸೆಂಟ್ ಈಸ್ ನಾಟ್ ಕಾನ್ಸ್ಟೆಂಟ್ ಅಂತ ಹೇಳಿ ಅದೊಂಥರ ಟ್ಯಾಗ್ಲೈನ್ ತುಂಬಾ ಚೆನ್ನಾಗಿತ್ತು. ಅದು ಆಕೆ ಕನ್ಸೆಂಟ್ ಅದು ಲೀಗಲ್ ಅಲ್ಲ ಅದು ಅನ್ನುವಂತ ಒಂದು ಅಬ್ಸರ್ವೇಷನ್ಸ್ ನ ಕೊಟ್ಟು ನನಗೆ ತುಂಬಾ ಚೆನ್ನಾಗಿ ತುಂಬಾ ಖುಷಿ ಆಯ್ತು. ನನಗೆ ಜಸ್ಟಿಸ್ ಸಿಕ್ತು, ಜಸ್ಟಿಸ್ ವಾಸ್ ಡೆಲಿವರ್ಡ್. ಆರಂಭಿಕ ಹಂತದಲ್ಲಿ ಏನ್ ಕ್ವಾಶಿಂಗ್ ಆಗ್ಬಿಡುತ್ತೆ ಅಂತ ಎಲ್ಲರೂ 482 ಪಿಟಿಷನ್ ಇದೆ, ಕ್ವಾಶಿಂಗ್ ಆಗ್ಬಿಡುತ್ತೆ, ಅಡಲ್ಟ್ಸ್ ಇದಾರೆ ಅನ್ನೋ ಭ್ರಮೆ ಇತ್ತು. ಅದನ್ನ ಹೋಗಿಸಿ ಇಲ್ಲ ಒಂದ್ ಹೆಣ್ಮಗ್ಳಿಗೆ ನ್ಯಾಯ ಸಿಗ್ಬೇಕು
ಹಾಗೆ ಎಲ್ಲರೂ ಗೊತ್ತಿರುವಂತದ್ದೇ ಒಂದು ಏನು ದುರುದ್ದೇಶ ಇಲ್ಲದೆ ಇದ್ದಿದ್ರೆ ಖಾಸಗಿ ವಿಡಿಯೋ ಯಾಕೆ ಇದನ್ನ ಮಾಡ್ಕೋಬೇಕಾಗಿತ್ತು ಅನ್ನುವಂಥದ್ದು ಎಲ್ಲರ ಮುಂದೆ ಬಂದಂತ ಪ್ರಶ್ನೆ ಅದು. ಸೊ ಅದರಿಂದ ಈ ರೀತಿ ಅತ್ಯಾಚಾರ ಆರೋಪಿಗಳಿಗೆ ಸಾಕಷ್ಟು ಕಠಿಣವಾಗಿದೆ ಕಾನೂನು ಅನ್ನುವಂಥದ್ದ. ಮತ್ತೆ ಮಹಿಳೆಯರಿಗೆ ಇನ್ ಮುಂದೆ ಸಾಕಷ್ಟು ಏನ್ ದುರ್ಬಳಕೆ ಮಾಡ್ಕೊಂಡಿರ್ತಾರೆ, ಕೆಲಸ ಕೊಡಿಸ್ತೀನಿ ಅಂತ ನಾವು ಇನ್ನೊಂದ ಮಾಡ್ಕೊಂಡು, ಅದಕ್ಕೆ ತುಂಬಾ ಕ್ಲಿಯರ್ ಆಗಿ ಡೆಫಿನೇಷನ್ಸ್ ನ ಕೊಟ್ಟು ಒಂದು ಒಳ್ಳೆ ರೂಲಿಂಗ್ ಆಗುವಂತ ಒಂದು ಜಡ್ಜ್ಮೆಂಟ್ ನ ಗೌರವಾನ್ವಿತ ನ್ಯಾಯಾಧೀಶರಾದಂತ ಅನಿರುದ್ಧ್ ಬೋಸ್ ಸರ್ ಹಾಗೆ ಗೌರವಾನ್ವಿತ ನ್ಯಾಯಾಧೀಶರಾದಂತ ಸಂಜಯ್ ಕುಮಾರ್ ಅವರ ಡಬಲ್ ಬೆಂಚ್ ಅಲ್ಲಿ ನನಗೆ ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯ್ತು. ಮತ್ತೆ ಜಸ್ಟಿಸ್ ವಾಸ್ ಡೆಲಿವರ್ಡ್. ಈಗ ಅತ್ಯಾಚಾರ ಅಂತ ಅದನ್ನ ಕನ್ಸಿಡರ್ ಮಾಡಿದ್ದಾರೆ. ಈಗ ಅದೇನು ಲೋಯರ್ ಕೋರ್ಟ್ ಹೋಗುತ್ತಾ? ಹೌದು ಸರ್, ಈಗ ಅದು ಟ್ರಯಲ್ ಕೋರ್ಟ್ ಅಲ್ಲಿ ಹೋಗುತ್ತೆ. ಟ್ರಯಲ್ ಕೋರ್ಟ್ ಅಲ್ಲಿ ಆತ ಟ್ರಯಲ್ ನ ಫೇಸ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಆ ಸೆಕ್ಷನ್ ರಿವೋಕ್ ಮಾಡಿಲ್ಲ. ಸೊ ನಾವ್ ಇದನ್ನ ಅತ್ಯಾಚಾರ ಅಂತಾನೆ ನಾವು ಕೂಡ ಪ್ರೂವ್ ಮಾಡಿ ಆರೋಪಿಗೆ ಶಿಕ್ಷೆಯನ್ನ ಕೊಡಿಸ್ತೀವಿ. ಹಾಗೆ ನಿಮ್ಗೆ ಗೊತ್ತಿರಂಗೆ ನನ್ನ ಕೇಸ್ನಲ್ಲಿ ಲೇಟೆಸ್ಟ್ ಇದನ್ನ ಕಾನೂನು ಅಳವಡಿಕೆ ಆಗುತ್ತೆ. 20 ವರ್ಷ ಪನಿಷ್ಮೆಂಟ್ ಇದೆ ಈ ಸಲಿಂದ ಅತ್ಯಾಚಾರ ಪ್ರಕರಣಗಳಲ್ಲಿ. 20 ವರ್ಷ ಪನಿಷ್ಮೆಂಟ್. ನಮ್ಮ ಮೇನ್ ಗೋಲ್ 20 ವರ್ಷ ಪನಿಷ್ಮೆಂಟ್ಗೆ ನಾವು ಸಮರ್ಥವಾಗಿ ವಾದ ಮಂಡಿಸಿ, ಇವನ್ ಟ್ರಯಲ್ ಕೋರ್ಟ್ ಅಲ್ಲಿ ಕೂಡ ನಾವು ತುಂಬಾ ಚೆನ್ನಾಗಿ ಎವಿಡೆನ್ಸ್ ನ ನಡೆಸಿ ಆರೋಪಿಗೆ ಶಿಕ್ಷೆ ಕೊಡಿಸ್ತೇವೆ.